ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ಆಗಿದೆ. ದಾಳಿ ನಡೆಸಿದಂಥ ಶಂಕಿತ ಉಗ್ರರ ರೇಖಾಚಿತ್ರ ಬಿಡುಗಡೆಯಾಗಿದೆ. 3 ಶಂಕಿತ ಉಗ್ರರ ರೇಖಾಚಿತ್ರ ಇದೀಗ ಬಿಡುಗಡೆಯಾಗಿದೆ. ಹಿಂದೂಗಳ ನರಮೇಧ ನಡೆಸಿದಂಥ ಉಗ್ರರು ಹೇಗಿದ್ರು, ನೋಡಲಿಕ್ಕೆ ಯಾವ ರೀತಿ ಕಾಣಿಸ್ತಾ ಇದ್ರು, ಆ ಎಲ್ಲ ಪ್ರತ್ಯಕ್ಷದರ್ಶಿಗಳ ಮಾಹಿತಿಯನ್ನು ಪಡೆದುಕೊಂಡು ಅವರ ರೇಖಾಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ರೇಖಾಚಿತ್ರವನ್ನು NIA ಬಿಡುಗಡೆ ಮಾಡಿದೆ. ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಆಧರಿಸಿ ಈ ವ್ಯಕ್ತಿಗಳು ಹೀಗೆ ಇದ್ರು ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಹತ್ಯಾಕಾಂಡ, ಈ ಉಗ್ರರೇನು ನೋಡ್ತಾ ಇದ್ದೀರಿ, ಶಂಕಿತ ಉಗ್ರರು ಇವರೇ ಅಂತ ಹೇಳಿ. ಸೊ ಇವರು ನೋಡಲಿಕ್ಕೆ ಹೇಗಿದ್ರು ಅನ್ನುವ ನಿಟ್ಟಿನಲ್ಲಿ ರೇಖಾಚಿತ್ರವನ್ನು ರಾಷ್ಟ್ರೀಯ ತನಿಖಾ ದಳ ಬಿಡುಗಡೆ ಮಾಡಿದೆ. ಈ ಉಗ್ರರು ನಿನ್ನೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು. ಅದು ಹೇಳಿ ಕೇಳಿ ನೀನು ಹಿಂದೂನಾ ಮುಸ್ಲಿಮಾ ಬೇರೆ ಧರ್ಮನ ಅಂತ ಹೇಳಿ ಚೆಕ್ ಮಾಡಿಕೊಂಡು ಮುಸ್ಲಿಂ ಅಲ್ಲದ ಹಿಂದೂಗಳನ್ನೇ ಹುಡುಕಾಟ ಮಾಡಿ ಹಿಂದೂಗಳು ಅಂತ ಖಾತರಿಪಡಿಸಿಕೊಂಡು ಕೊಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ. ಇದೊಂದು ಅತಿದೊಡ್ಡ ಹತ್ಯಾಕಾಂಡ. ಇದು 25 ವರ್ಷಗಳ ಇತಿಹಾಸದಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದಂಥ ಮೊದಲ ದಾಳಿ ಇದು ಅಂತ ಹೇಳಲಾಗುತ್ತೆ. ಜೊತೆಗೆ ಕಾಶ್ಮೀರದಲ್ಲಿ 370 ಕಲಂ ತಿದ್ದುಪಡಿ ಆದ ನಂತರದಲ್ಲಿ, ಜಾರಿಯಾದ ನಂತರದಲ್ಲಿ ನಡೆದಂಥ ಮೊದಲ ಉಗ್ರರ ಅಟ್ಟಹಾಸ ಇದು. ಹೇಳಿ ಕೇಳಿ ಪ್ರಧಾನಿಗಳು ಕೂಡ ವಿದೇಶಿ ಪ್ರವಾಸದಲ್ಲಿದ್ದರು, ಅಮೇರಿಕದ ಉಪಾಧ್ಯಕ್ಷರು ಕೂಡ ನಮ್ಮ ಭಾರತದಲ್ಲಿದ್ದರು. ಇಂತಹ ಸಂದರ್ಭದಲ್ಲೇ ಈ ದಾಳಿ ನಡೆದಿರೋದು ನಿಜಕ್ಕೂ ಕೂಡ ಬಹಳ ಆತಂಕವನ್ನು ಸೃಷ್ಟಿ ಮಾಡಿದೆ. ದಾಳಿ ಮಾಡಿದಂಥ ಉಗ್ರರು ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿದರು. ಕರ್ನಾಟಕದ 3 ಕೂಡ ಹತರಾಗಿದ್ದಾರೆ, ಮೃತಪಟ್ಟಿದ್ದಾರೆ, ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಪುರುಷರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಮಹಿಳೆಯರು, ಚಿಕ್ಕ ಮಕ್ಕಳನ್ನು ಕೊಲ್ಲುವ ಅಥವಾ ಕೊಲೆ ಮಾಡುವಂಥ ಅಥವಾ ಗುಂಡಿಕ್ಕಿ ಸಾಯಿಸುವಂಥ ಹಂತಕ್ಕೆ ಹೋಗಲಿಲ್ಲ. ಕುಟುಂಬಸ್ಥರು ಕಣ್ಣು ಮುಂದೆ ಇದ್ದಾಗ ತಮ್ಮ ಪತಿಯನ್ನೋ ಅಣ್ಣನನ್ನೋ ತಮ್ಮನನ್ನೋ ಹೀಗೆ ಕೊಂದಾಗ ಗೋಳಾಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ, ತಮ್ಮ ಪತಿಯನ್ನು ಉಳಿಸಿ ಕುಡಿ ಅಂತ ಹೇಳಿ ಅಂಗಲಾಚಿದ್ದಾರೆ. ಕಾಶ್ಮೀರ ಹೇಳಿ ಕೇಳಿ ಕಡಿಮೆ ರಾಜ್ಯ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಯಲ್ಪಡುವಂಥ ಪ್ರದೇಶ ಇದು. ಇಂಥ ಹುಲ್ಲು ಹಾಸಿನ ಸುಂದರ ಪ್ರಕೃತಿಯ ಮಧ್ಯೆ ಇಂಥದ್ದೊಂದು ಘನಘೋರ ಅಟ್ಯಾಕ್ ನಡೆಯುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಹೇಳಿ ಕೇಳಿ ರಜಾ ದಿನಗಳಾಗಿರುವ ಕಾರಣಕ್ಕಾಗಿ ಬಹುತೇಕರು ಕಾಶ್ಮೀರಕ್ಕೆ ತೆರಳಿದ್ರು. ಪ್ರವಾಸವನ್ನು ಅಂದರೆ ಈ ಸಂದರ್ಭ ಸೂಕ್ತವಾಗಿರುತ್ತೆ, ಮಕ್ಕಳಿಗೆ ಶಾಲೆಗಳಿಗೆ ರಜೆ ಇರುತ್ತೆ. ಸೊ ಕುಟುಂಬದೊಂದಿಗೆ ಹೋಗಿ ಆ ಪ್ರವಾಸಿ ತಾಣಕ್ಕೆ ಹೋಗಬೇಕು ಅನ್ನೋದು ಹಲವರ ಕನಸಿರುತ್ತೆ. ಆ ಕನಸಿನ ಪರಿಣಾಮವಾಗಿ ಹೋಗಿದ್ದರು. ಬಟ್ ಇಲ್ಲಿ ನಡೆದಿರೋದೇ ಬೇರೆ. ಪ್ರವಾಸವನ್ನು ಮುಗಿಸಿಕೊಂಡು ವಾಪಸ್ ಬರಬೇಕು ಅಂತ ಹೇಳಿದರೆ ಇದೀಗ ಕುಟುಂಬಸ್ಥರು ಶವದ ಸಮೇತವಾಗಿ ವಾಪಸ್ ಬರ್ತಾ ಇದ್ದಾರೆ. ನಿಜಕ್ಕೂ ಎಂಥವರ ಕಣ್ಣನ್ನು ತೇವ ಮಾಡುವಂಥ ಘಟನೆ ಇದು. ಸದ್ಯಕ್ಕೆ ಉಗ್ರರ ರೇಖಾಚಿತ್ರ ಬಿಡುಗಡೆಯಾಗಿದೆ. ಆ ರೇಖಾಚಿತ್ರದ ಆಧರಿಸಿ ಉಗ್ರರನ್ನು ಬೇಟೆಯಾಡಲಿಕ್ಕೆ NIA ತಂಡ ಸಿದ್ಧವಾಗಿದೆ.